ಎಲ್ರಿಗೂ ನಮಸ್ಕಾರ. ಪ್ರೇಮಾನ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಮಾಕ್ ಟೆಸ್ಟ್ ಥರ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ಕನ್ನಡ 30 ಮಾರ್ಕ್ಸಿಗೆ, ಇಂಗ್ಲೀಷ್ 30 ಮಾರ್ಕ್ಸ್ಗೆ, ಸೈಕಾಲಜಿ 30 ಮಾರ್ಕ್ಸ್ ಮತ್ತು ಸೋಷಿಯಲ್ ಸ್ಟಡೀಸು 60 ಮಾರ್ಕ್ಸ್ಗೆ. ಸೊ ಎಲ್ಲ ಸಬ್ಜೆಕ್ಟು ಒಂದರಲ್ಲೇ ಇರೋ ಥರ ಒಂದು ವಿಡಿಯೋ. ಹೋಪ್ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಎಕ್ಸಾಮ್ಗೆ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀನಿ. ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ನಿಮಗೆ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಫಸ್ಟಿಗೆ ನಮಗೆ ಕನ್ನಡ ಅಂತ ಬಂದಾಗ ಏನು ಬರುತ್ತೆ, ಒಂದು ಥಿಯರಿ ಕೊಟ್ಟಿರ್ತಾರೆ. ಸೊ ಆ ಥಿಯರಿಗೆ ಸಂಬಂಧಪಟ್ಟ ಹಾಗೆ ನಾವು ಕ್ವೆಶನ್ಸ್ ಏನಿರುತ್ತೆ ಆ ಕ್ವೆಶನ್ಸ್ಗೆ ಆನ್ಸರ್ನ ಥಿಯರಿನಲ್ಲಿ ನೋಡ್ಕೊಂಡು ಬರೀಬೇಕಾಗುತ್ತೆ. ಸೊ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ಕೊತೀನಿ, ಬಿಕಾಸ್ ಥಿಯರಿನಲ್ಲೇ ಆನ್ಸರ್ ಇರೋದ್ರಿಂದ ನೀವು ಬಹಳ ಬೇಗನೆ ಗೆಸ್ ಮಾಡಿಬಿಡ್ತೀರಾ. ಸೊ ಹಾಗಾಗಿ ಇಲ್ಲಿ ನೋಡಿ, ಒಂದು ಥಿಯರಿನ ಕೊಟ್ಟಿದ್ದಾರೆ ಆಯಿತಾ. ಸೊ ಒಂದು ಥಿಯರಿನ ಕೊಟ್ಬಿಟ್ಟು ಇಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆಯನ್ನು ಯಾವ ವರ್ಷ ಆರಂಭಿಸಲಾಯಿತು ಅಂತ ಹೇಳಿಬಿಟ್ಟು ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಇಲ್ಲೇ ಉತ್ತರ ಇದೆ. ಸೊ ಮೇಕ್ ಇನ್ ಇಂಡಿಯಾ ಎನ್ನುವುದು 2014ರಲ್ಲಿ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಹಾಗಾಗಿ 15ನೇ ಪ್ರಶ್ನೆ ತನಕ ಏನಿದೆ ಅಲ್ವಾ, ಸೊ ನಿಮಗೆ ಏನೋ ಪ್ರಾಬ್ಲಮ್ ಆಗಲ್ಲ. 15ನೇ ಪ್ರಶ್ನೆ ತನಕನೂ ಕೂಡ ನೀವು ಆನ್ಸರ್ನ ಮಾಡ್ತೀರಾ. ಸೊ 16ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಭಾಷಾ ಬೋಧನೆಯಲ್ಲಿ LSRW ಅಂದರೆ ಏನು ಅನ್ನೋದು ಪ್ರಶ್ನೆ ಇದೆ. ಸೊ ಭಾಷಾ ಬೋಧನೆಯಲ್ಲಿ LSRW ಅಂತಂದರೆ ಏನು ಅನ್ನೋದಕ್ಕೆ ಆಯ್ಕೆಗಳನ್ನ ಏನು ಕೊಟ್ಟಿದ್ದಾರೆ, ಲರ್ನ್, ಸ್ಪೀಕ್, ರೀಡ್, ರೈಟ್, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, ಲ್ಯಾಂಗ್ವೇಜ್, ಸ್ಪೀಚ್, ರೀಡಿಂಗ್, ವರ್ಡ್ಸ್. ಆಪ್ಷನ್ ಡಿ ಲಿಸನ್, ಸ್ಟಡಿ, ರೆಸಿಟ್, ವರ್ಕ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ಸಿ, ಲ್ಯಾಂಗ್ವೇಜ್, ಸ್ಪೀಚ್, ರೀಡಿಂಗ್, ವರ್ಡ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ LSRW ಅಂದರೆ ಲ್ಯಾಂಗ್ವೇಜ್, ಸ್ಪೀಚ್, ರೀಡಿಂಗ್ ಆ್ಯಂಡ್ ವರ್ಡ್ಸ್ ಅಂತ. ಸೊ ನೆಕ್ಸ್ಟ್ 17ನೇ ಪ್ರಶ್ನೆ, ಮಾತೃಭಾಷಾ ಬೋಧನೆಯಲ್ಲಿ ಯಾವುದು ಮೊದಲು ಬರಬೇಕು. ಸೊ ಮದರ್ ಟಂಗ್ ನಾವು ಟೀಚ್ ಮಾಡಬೇಕಾದ್ರೆ ಮೊದಲು ಯಾವುದು ಬರುತ್ತೆ, ಬರಹ, ಓದು, ಆಲಿಸುವಿಕೆ ಮತ್ತು ಮಾತು, ವ್ಯಾಕರಣ. ಸೊ ಆಪ್ಷನ್ ಸಿ ನ್ಯಾಚುರಲ್ ಆರ್ಡರ್. ಸೊ ಆಪ್ಷನ್ ಸಿ ಆಲಿಸುವಿಕೆ ಮತ್ತು ಮಾತು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಕತೆ ಹೇಳುವಿಕೆಯ ವಿಧಾನವು ಮಕ್ಕಳಲ್ಲಿ ಯಾವುದನ್ನು ಬೆಳೆಸುತ್ತೆ ಅಂತ ಕೇಳಿದ್ದಾರೆ. ಸೊ ನಾನು ನಿಮಗೆ ಆಪ್ಷನ್ಸ್ ಇಲ್ಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದ್ರಿಂದ ಪದೇ ಪದೇ ಆಪ್ಷನ್ಸ್ ಓದಕ್ಕೆ ಹೋಗಲ್ಲ, ಬಿಕಾಸ್ ನಿಮಗೂ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಬೇರೆ ಸಬ್ಜೆಕ್ಟ್ಗಳ ಕಡೆಯೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ. ಸೊ ನಾನು ಆನ್ಸರ್ ಮತ್ತು ಕ್ವೆಶನ್ಸ್ನ ಹೇಳ್ತಾ ಹೋಗ್ತೀನಿ. ಸೊ ನೀವು ಪಾಸ್ ಮಾಡಿ ಆನ್ಸರ್ ಏನಿರ್ಬೋದು ಅಂತ ಗೆಸ್ ಮಾಡಿ, ಓಕೆನಾ. ಸೊ ಈ ಪ್ರಶ್ನೆಗೆ ಕತೆ ಹೇಳ್ತಕ್ಕಂತಹ ಒಂದು ವಿಧಾನ ಮಕ್ಕಳಲ್ಲಿ ಯಾವುದನ್ನ ಬೆಳೆಸುತ್ತೆ ಅಂತ ಹೇಳಿದ್ರೆ 18ನೇ ಪ್ರಶ್ನೆಗೆ ಆಪ್ಷನ್ ಬಿ ಭಾಷಾ ಕೌಶಲ್ಯ, ಕಲ್ಪನಾ ಶಕ್ತಿ ಮತ್ತು ಕೇಳ್ತಕ್ಕಂತಹ ಒಂದು ಸಾಮರ್ಥ್ಯ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟು 19ನೇ ಒಂದು ಪ್ರಶ್ನೆ, ಪ್ರಾಥಮಿಕ ಹಂತದಲ್ಲಿ ವರ್ಣಮಾಲೆ ಬೋಧನೆಗೆ ಯಾವ ವಿಧಾನ ಸೂಕ್ತ. ಸೊ ಪ್ರೈಮರಿ ಲೆವೆಲಲ್ಲಿ ವರ್ಣಮಾಲೆ ಬೋಧನೆ ಮಾಡಬೇಕಾದ್ರೆ ಯಾವ ಒಂದು ಮೆಥಡನ್ನು ನಾವು ಬಳಸಬೇಕು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ಆಟ, ಚಿತ್ರಗಳು, ಹಾಡುಗಳ ಮೂಲಕ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟು 20ನೇ ಒಂದು ಪ್ರಶ್ನೆ, ಪದ್ಯ ಪಾಠ ಬೋಧನೆಯಲ್ಲಿ ಯಾವುದು ಮುಖ್ಯ ಅಂತ ಕೇಳಿದ್ದಾರೆ. ಸೊ ಪದ್ಯವನ್ನು ಬೋಧನೆ ಮಾಡಬೇಕಾದ್ರೆ ಯಾವುದು ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಅಂತ ಹೇಳಿದ್ರೆ ಲಯ, ಭಾವ ಮತ್ತು ಅರ್ಥ ಬೋಧನೆ ಅನ್ನೋದು ಆನ್ಸರ್ ಆಗುತ್ತೆ. 21ನೇ ಒಂದು ಪ್ರಶ್ನೆ, ಭಾಷಾ ಪ್ರಯೋಗಾಲಯ ಲ್ಯಾಂಗ್ವೇಜ್ ಲ್ಯಾಬ್ನ ಒಂದು ಉಪಯೋಗ ಏನು ಅಂತ ಕೇಳಿದ್ದಾರೆ. ಏನು ಈ ಒಂದು ಲ್ಯಾಂಗ್ವೇಜ್ ಲ್ಯಾಬ್ನ ಒಂದು ಉಪಯೋಗ ಅಂತ ಹೇಳಿದ್ರೆ ಆಪ್ಷನ್ ಬಿ ಶ್ರವಣ ಮತ್ತು ಉಚ್ಚಾರಣಾ ಕೌಶಲ್ಯ ಸುಧಾರಿಸುವುದು. ಶ್ರವಣ ಮತ್ತು ಉಚ್ಚಾರಣಾ ಕೌಶಲ್ಯವನ್ನು ಸುಧಾರಿಸುವುದು ಅನ್ನೋದು ಆನ್ಸರ್ ಆಗುತ್ತೆ. 22ನೇ ಒಂದು ಪ್ರಶ್ನೆ, ಕನ್ನಡ ಭಾಷೆಯಲ್ಲಿ ಸೃಜನಾತ್ಮಕ ಬರವಣಿಗೆ ಬೆಳೆಸಲು ಯಾವುದು ಸಹಾಯಕ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ 22ನೇ ಪ್ರಶ್ನೆಗೆ ಆಪ್ಷನ್ ಬಿ ನೋಡಿ, ಚಿತ್ರವರ್ಣನೆ, ಪತ್ರ ಬರವಣಿಗೆ ಮತ್ತು ಕಥೆ ಬರೆಯುವಿಕೆ ಅನ್ನೋದು ಆನ್ಸರ್ ಆಗುತ್ತೆ. ಇನ್ನು 23ನೇ ಒಂದು ಪ್ರಶ್ನೆ, ಓದುವ ಕೌಶಲ್ಯದಲ್ಲಿ ಸುಲಭ ಓದು, ಫ್ಲೂಯೆನ್ಸಿ ಅಂದರೆ ಏನು ಅಂತ. ಸೊ ಓದ್ತಕ್ಕಂತಹ ಒಂದು ಕೌಶಲ್ಯದಲ್ಲಿ ಸುಲಭ ಓದು ಅಂದ್ರೆ ಏನು ಅಂತ ಕೇಳಿದ್ದಾರೆ. ಸೊ ಸರಾಗವಾಗಿ, ನಿರರ್ಗಳವಾಗಿ ಓದೋದು ಅಂತ ಅರ್ಥ, ಆಪ್ಷನ್ ಬಿ. ಇನ್ನು 24ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಭಾಷಾ ಬೋಧನೆಯಲ್ಲಿ ಸಂವಹನ ವಿಧಾನ, ಕಮ್ಯುನಿಕೇಟಿವ್ ಅಪ್ರೋಚ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಏನು ಕಮ್ಯುನಿಕೇಟಿವ್ ಅಪ್ರೋಚ್ ಅಂತ ಹೇಳಿದ್ರೆ ಸೊ ಆಪ್ಷನ್ ಬಿ ಭಾಷೆಯನ್ನ ಸಂವಹನಕ್ಕಾಗಿ ಬಳಸುವುದಕ್ಕೆ ಒತ್ತು ನೀಡುವುದು ಅನ್ನೋದು ಆನ್ಸರ್ ಆಗುತ್ತೆ. ಇನ್ನು 25ನೇ ಒಂದು ಪ್ರಶ್ನೆ, ಭಾಷಾ ಮೌಲ್ಯಮಾಪನದಲ್ಲಿ ಪೋರ್ಟ್ಫೋಲಿಯೋ ಅಂದ್ರೆ ಏನು ಅಂತ ಕೇಳಿದ್ದಾನೆ. ಸೊ ಪೋರ್ಟ್ಫೋಲಿಯೋ ಅಂತಂದ್ರೆ ಭಾಷಾ ಮೌಲ್ಯಮಾಪನದಲ್ಲಿ
ಸೊ ಇಲ್ಲಿ 25ನೇ ಪ್ರಶ್ನೆಗೆ ಆಪ್ಷನ್ ಬಿ, ವಿದ್ಯಾರ್ಥಿಯ ಕೆಲಸಗಳ ಸಂಗ್ರಹ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ, ಆಪ್ಷನ್ ಬಿ. ನೆಕ್ಸ್ಟ್ 26ನೇ ಒಂದು ಪ್ರಶ್ನೆ, ಕನ್ನಡ ಬೋಧನೆಯಲ್ಲಿ ಪಠ್ಯೇತರ ವಾಚನ ಮುಖ್ಯ ಏಕೆ ಅಂತ ಕೇಳಿದ್ದಾರೆ. ಸೊ ಕನ್ನಡವನ್ನು ಬೋಧನೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಪಠ್ಯೇತರ ವಾಚನ ಮುಖ್ಯ ಏನಕ್ಕೆ ಅಂತ. ಸೊ 26ನೇ ಒಂದು ಪ್ರಶ್ನೆಗೆ ಆಪ್ಷನ್ ಬಿ, ಶಬ್ದಕೋಶವನ್ನು ಹೆಚ್ಚಿಸೋದಕ್ಕೆ ಮತ್ತೆ ಓದುವಂತಹ ಒಂದು ಆಸಕ್ತಿಯನ್ನು ಬೆಳೆಸೋದಕ್ಕೆ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಇನ್ನು 27ನೇ ಒಂದು ಪ್ರಶ್ನೆ, ವಿವರಣಾತ್ಮಕ ವಿಧಾನ ಎಕ್ಸ್ಪೋಸಿಟರಿ ಮೆಥಡ್, ಇಲ್ಲಿ ಯಾರು ಸಕ್ರಿಯರಾಗಿರ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾರು ಹೆಚ್ಚು ಸಕ್ರಿಯರಾಗಿರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ಪೋಸಿಟರಿ ಮೆಥಡ್ ಅಂತ ಬಂದಾಗ ಇನ್ನು ಶಿಕ್ಷಕರು ಮಾತ್ರ ಇಲ್ಲಿ ಏನಾಗಿರ್ತಾರೆ, ಸಕ್ರಿಯರಾಗಿರ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ. ಇನ್ನು 28ನೇ ಒಂದು ಪ್ರಶ್ನೆ, ಕನ್ನಡ ಕಲಿಕೆಯಲ್ಲಿ ತಪ್ಪುಗಳು ಹೇಗೆ ನೋಡಬೇಕು. ಸೊ ಕನ್ನಡವನ್ನು ಕಲಿಸ್ಬೇಕಾದ್ರೆ ತಪ್ಪುಗಳು ಅನ್ನೋದನ್ನ ನಾವು ಹೇಗೆ ತಗೋಬೇಕು, ಹೇಗೆ ನೋಡಬೇಕು ಅನ್ನೋದು ಆನ್ಸರ್. ಸೊ ಆಪ್ಷನ್ ಬಿ, ಕಲಿಕೆಯ ಭಾಗ ಅಂತ ಹೇಳಿ ನಾವು ಸ್ವೀಕಾರ ಮಾಡಿ ಅದನ್ನು ಸರಿಪಡಿಸ್ತಕ್ಕಂತಹ ಒಂದು ಪ್ರಯತ್ನ ಮಾಡಬೇಕಾಗತ್ತೆ, ಆಪ್ಷನ್ ಬಿ. ನೆಕ್ಸ್ಟು 29ನೇ ಒಂದು ಪ್ರಶ್ನೆ, ಬಹುಭಾಷಾ ತರಗತಿಯಲ್ಲಿ ಕನ್ನಡ ಬೋಧನೆಗೆ ಯಾವುದು ಸಹಾಯಕ ಅಂತ ಕೇಳಿದ್ದಾರೆ. ಸೊ ಬಹುಭಾಷಾ ತರಗತಿಯಲ್ಲಿ ಕನ್ನಡ ಬೋಧನೆ ಮಾಡೋದಕ್ಕೆ ಯಾವುದು ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಅಂತ ಹೇಳಿದ್ರೆ 29ನೇ ಪ್ರಶ್ನೆಗೆ ಸೊ ಬ್ರಿಡ್ಜ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸೊ ಸೇತುವೆ ಭಾಷೆ ಬಳಕೆ, ಆಪ್ಷನ್ ಬಿ. ಇನ್ನು 30ನೇ ಒಂದು ಪ್ರಶ್ನೆ, NCF 2025 ಪ್ರಕಾರ ಭಾಷಾ ಬೋಧನೆ ಯಾವುದರ ಮೇಲೆ ಆಧಾರಿತವಾಗಿರಬೇಕು ಅಂತ ಕೇಳಿದ್ದಾರೆ. ಯಾವುದ್ರ ಮೇಲೆ ಅಂತ ಹೇಳಿದ್ರೆ ಅರ್ಥಪೂರ್ಣ ಸಂದರ್ಭಗಳು ಮತ್ತೆ ಬಳಕೆಯ ಮೇಲೆ ಏನಾಗಿರಬೇಕು, ಭಾಷಾ ಬೋಧನೆ ಆಧಾರವಾಗಿರಬೇಕು. ಸೊ ಆಪ್ಷನ್ ಬಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಪಾರ್ಟ್ 2 ಇಂಗ್ಲೀಷು. ಸೊ ಇಂಗ್ಲೀಷಲ್ಲೂ ಕೂಡ ನಮಗೆ ಏನಾಗುತ್ತೆ ಅಂದರೆ 15ನೇ ಪ್ರಶ್ನೆ ತನಕ ನಮಗೆ ಅಲ್ಲೇ ಆನ್ಸರ್ ಇರುತ್ತೆ. ಸೊ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆನ ನೋಡ್ಕೊಂಡು ಹೋಗೋದಾದರೆ 36ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಇದು ಗ್ರಾಮರ್ ಆ್ಯಂಡ್ ಯೂಸೇಜ್ ಅಂತ ಇದೆ. ಚೂಸ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಅಂತ ಕೇಳಿದ್ದಾರೆ. ಸೊ ವರ್ಬ್ನ ನಾವು ಚೂಸ್ ಮಾಡಬೇಕಾಗತ್ತೆ. ಸೊ ಏನಿದೆ, ಶಿ ಡ್ಯಾಶ್ ಟು ದ ಮಾರ್ಕೆಟ್ ಎವ್ರಿ ಸಂಡೇ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರು ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ, ಗೋ, ಗೋಸ್, ಗೋಯಿಂಗ್ ಮತ್ತು ಗಾನ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಶಿ ಗೋಸ್ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಶಿ ಗೋಸ್ ಟು ದ ಮಾರ್ಕೆಟ್ ಅನ್ನೋದಾಗುತ್ತೆ, ಆಪ್ಷನ್ ಬಿ. ಓಕೆನಾ. ಸೊ ನೆಕ್ಸ್ಟು ಐಡೆಂಟಿಫೈ ದ ಟೈಪ್ ಆಫ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಸೊ ಇದು ಯಾವ ರೀತಿಯ ಸೆಂಟೆನ್ಸ್ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಪ್ಲೀಸ್ ಕ್ಲೋಸ್ ದ ಡೋರ್, ಇದು ಯಾವ ರೀತಿಯ ಒಂದು ಸೆಂಟೆನ್ಸ್ ಅಂತ. ಸೊ ಇದು ರಿಕ್ವೆಸ್ಟ್ ಪ್ಲೀಸ್ ಕ್ಲೋಸ್ ದ ಡೋರ್ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ರಿಕ್ವೆಸ್ಟ್ ಮಾಡೋದು ಅಥವಾ ಕಮಾಂಡ್ ಮಾಡೋದನ್ನು ನಾವೇನಂತ ಹೇಳಿ ಕರಿತೀವಿ, ಇಂಪರೇಟಿವ್ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ ಸಿ, ಇಂಪರೇಟಿವ್ ಸೆಂಟೆನ್ಸ್ ಅಂತ. ಸೊ ಆಪ್ಷನ್ ಸಿ. ನೆಕ್ಸ್ಟು ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್ ಅಂತ ಕೇಳಿದ್ದಾರೆ. ಪ್ರಿಪೋಸಿಷನ್ ನಾವು ಚೂಸ್ ಮಾಡಬೇಕು. ದ ಕ್ಯಾಟ್ ಜಂಪ್ಡ್ ಡ್ಯಾಶ್ ದ ಟೇಬಲ್ ಅಂತ ಇದೆ. ಸೊ ದ ಕ್ಯಾಟ್ ಜಂಪ್ಡ್ ಆನ್ ದ ಟೇಬಲ್, ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ, ಆನ್ ದ ಟೇಬಲ್. ನೆಕ್ಸ್ಟ್ 39ನೇ ಪ್ರಶ್ನೆ, ಸೆಲೆಕ್ಟ್ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಈ ಒಂದು ಸೆಂಟೆನ್ಸ್ ಏನಿದೆ ಅಲ್ಲ, ಅದಕ್ಕೆ ನಾವು ಪ್ಯಾಸಿವ್ ವಾಯ್ಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಆ ಸೆಂಟೆನ್ಸ್ ಏನಿದೆ, ದೇ ಆರ್ ಬಿಲ್ಡಿಂಗ್ ಅ ನ್ಯೂ ಸ್ಕೂಲ್ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಎ ನೋಡಿ, ಅ ನ್ಯೂ ಸ್ಕೂಲ್ ಈಸ್ ಬೀಯಿಂಗ್ ಬಿಲ್ಟ್ ಬೈ ದೆಮ್ ಅಂತ ಇದೆ. ಸೊ ಅ ನ್ಯೂ ಸ್ಕೂಲ್ ಈಸ್ ಬೀಯಿಂಗ್ ಬಿಲ್ಟ್ ಬೈ ದೆಮ್. ಸೊ ಆಪ್ಷನ್ ಎ. ನೆಕ್ಸ್ಟು 40ನೇ ಪ್ರಶ್ನೆ, ಚೂಸ್ ದ ಆಂಟೋನಿಮ್ ಆಫ್ ಏನ್ಷಿಂಟ್. ಸೊ ಏನ್ಷಿಂಟ್ ಅಂತ ಅನ್ನುವಂತಹ ಒಂದು ಪದಕ್ಕೆ ನೀವೇನು ಮಾಡಬೇಕು, ವಿರುದ್ಧಾರ್ಥಕ ಪದವನ್ನು ನಾವು ಬರೀಬೇಕಾಗತ್ತೆ. ಸೊ ಏನ್ಷಿಂಟ್ ಅನ್ನುವಂತಹ ಒಂದು ಪದದ ಅರ್ಥ ಗೊತ್ತಿತ್ತು ಅಂದರೆ ನಿಮಗೆ ಇಲ್ಲಿ ಇರ್ತಕ್ಕಂತಹ ಆಪ್ಷನ್ಸಲ್ಲಿ ಆನ್ಸರ್ನ ಮಾಡೋಕ್ಕಾಗುತ್ತೆ. ಸೊ ಏನ್ಷಿಂಟ್ ಅಂದರೆ ಏನೋ, ಏನ್ಷಿಂಟ್ ಅಂದರೆ ಪ್ರಾಚೀನ ಅಂತ ಹೇಳಿ ಹೇಳ್ಬೋದು ಅದರ ಒಂದು ಅರ್ಥ. ಸೊ ಇದಕ್ಕೆ ಪ್ರಾಚೀನಗೆ ನಾವು ಆಪೋಸಿಟ್ ವರ್ಡ್ ಏನು ಹೇಳ್ಬೋದು, ನವೀನ ಅಂತ ಹೇಳ್ಬೋದು ಅಥವಾ ಆಧುನಿಕ ಅಂತ ಹೇಳ್ಬೋದು. ಸೊ ಇಲ್ಲಿ ಆಪ್ಷನ್ ಬಿ ಮಾಡರ್ನ್ ಅಂತ ಇದೆ, ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 41ನೇ ಪ್ರಶ್ನೆ, ಐಡೆಂಟಿಫೈ ದ ಅಡ್ಜೆಕ್ಟಿವ್ ಇನ್ ದ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಸೊ ಈ ಸೆಂಟೆನ್ಸ್ ಅಲ್ಲಿ ಯಾವುದು ಅಡ್ಜೆಕ್ಟಿವ್ ಇದೆ ಅಂತ. ದ ಬ್ಯೂಟಿಫುಲ್ ಫ್ಲವರ್ಸ್ ಬ್ಲೂಮ್ಡ್ ಇನ್ ಸ್ಪ್ರಿಂಗ್ ಅಂತ ಕೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಅಡ್ಜೆಕ್ಟಿವ್ ಅಂತಂದ್ರೇನು, ವಿಶೇಷಣ. ಯಾವುದು ವಿಶೇಷತೆಯಿಂದ ಕೂಡಿದೆ ಅಂತ ಹೇಳಿದ್ರೆ ಬ್ಯೂಟಿಫುಲ್, ಆಪ್ಷನ್ ಬಿ ಬ್ಯೂಟಿಫುಲ್. 42ನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಕಂಜಂಕ್ಷನ್. ಸೊ ಹೀ ಇಸ್ ಟಯರ್ಡ್ ಡ್ಯಾಶ್ ಹಿ ಕಂಟಿನ್ಯೂಸ್ ಟು ವರ್ಕ್. ಹೀ ಇಸ್ ಟಯರ್ಡ್, ಅವನು ಸುಸ್ತಾಗಿದ್ದಾನೆ, ಡ್ಯಾಶ್ ಅಲ್ಲಿ ನೀವೇನು ಮಾಡಬೇಕು, ಕಂಜಂಕ್ಷನ್ನ ಫಿಲ್ ಮಾಡಬೇಕು. ಸೊ ಯಾವ ಕಂಜಂಕ್ಷನ್ ಅಂತ. ಸೊ ಹೀ ಕಂಟಿನ್ಯೂಸ್ ಟು ವರ್ಕ್. ಸೊ ಅಲ್ಲಿ ಆ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ಸರಿಯಾಗಿರ್ತಕ್ಕಂತಹ ಒಂದು ಕಂಜಂಕ್ಷನ್ ಆಪ್ಷನ್ ಬಿ, ಹೀ ಇಸ್ ಟಯರ್ಡ್ ಬಟ್ ಹೀ ಕಂಟಿನ್ಯೂಸ್ ಟು ವರ್ಕ್. ಅವನು ಟಯರ್ಡ್ ಆಗಿದ್ದಾನೆ ಆದರೆ ಅವನು ಕೆಲಸ ಮುಂದುವರಿಸ್ತಾ ಇದ್ದಾನೆ ಅಂತ. ಆಯಿತಾ. ಸೊ ವಿಚ್ ಸೆಂಟೆನ್ಸ್ ಇಸ್ ಗ್ರಾಮ್ಯಾಟಿಕಲಿ ಕರೆಕ್ಟ್.
43ನೇ ಪ್ರಶ್ನೆಗೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಸಿ ನೋಡಿ, ಶಿ ಡಸಂಟ್ ನೋ ದ ಆನ್ಸರ್. ಶಿ ಡಸಂಟ್ ನೋ ದ ಆನ್ಸರ್ ಅನ್ನೋದು ಗ್ರಾಮಟಿಕಲಿ ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಸೆಂಟೆನ್ಸ್ ಆಗಿರುತ್ತೆ. ನೆಕ್ಸ್ಟ್ 44ನೇ ಪ್ರಶ್ನೆ, ಐಡೆಂಟಿಫೈ ದ ಟೆನ್ಸ್ ಅಂತ ಕೇಳಿದ್ದಾರೆ. ಸೊ ಕಾಲವನ್ನು ನಾವು ಐಡೆಂಟಿಫೈ ಮಾಡಬೇಕು. ಸೊ ಏನಿದೆ, ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್ ಬೈ ಟುಮಾರೋ ಅಂತ ಇದೆ. ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್ ಬೈ ಟುಮಾರೋ. ಯಾವ ಒಂದು ಟೆನ್ಸಲ್ಲಿ ಇದೆ ಇದು? ಸಿಂಪಲ್ ಫ್ಯೂಚರ್, ಫ್ಯೂಚರ್ ಪರ್ಫೆಕ್ಟ್, ಫ್ಯೂಚರ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಫ್ಯೂಚರ್ ಪರ್ಫೆಕ್ಟ್. ಆಪ್ಷನ್ ಬಿ ಫ್ಯೂಚರ್ ಪರ್ಫೆಕ್ಟ್ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 45ನೇ ಪ್ರಶ್ನೆ, ಚೂಸ್ ದ ಸಿನಾನಮಿ ಆಫ್ ಅಡಿಕ್ವೇಟ್ ಅಂತ ಕೇಳಿದ್ದಾರೆ. ಸೊ ಅಡಿಕ್ವೇಟ್ಗೆ ಸಿನಾನಮಿ ಏನಿದೆ ಅಂತ. ಸೊ ಸಿನಾನಮಿ ಅಂತ ಹೇಳಿದ್ರೆ ಏನು ಹೇಳ್ತಾರೆ, ಸಮಾನಾರ್ಥಕ ಪದ ಅಥವಾ ಅರ್ಥ, ಪದದ ಅರ್ಥ ಏನು ಅಂತ, ಅದಕ್ಕೆ ಇರ್ತಕ್ಕಂತಹ ಇನ್ನೊಂದು ಪದದ ಅರ್ಥ. ಸೊ ಆಪ್ಷನ್ ಬಿ ಎನಫ್. ಅಡಿಕ್ವೇಟ್ ಅಂತ ಹೇಳಿದ್ರೆ ಎನಫ್ ಅಂತ ಆಗುತ್ತೆ. ಸೊ ಆಪ್ಷನ್ ಬಿ. ಸೊ ನೆಕ್ಸ್ಟ್ ಇವಾಗ ಏನು, ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಸೊ ಬೋಧನಾ ಶಾಸ್ತ್ರದ ಬಗ್ಗೆ. ಸೊ ನೋಡಿ ಇಲ್ಲಿ ದ 4 ಲ್ಯಾಂಗ್ವೇಜ್ ಸ್ಕಿಲ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಏನು 4 ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂದರೆ ಆಪ್ಷನ್ ಬಿ ನೋಡಿ, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್, ದ 4 ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ 47ನೇ ಪ್ರಶ್ನೆ, ವಿಚ್ ಅಪ್ರೋಚ್ ಎಂಪಸೈಸ್ ಲರ್ನಿಂಗ್ ಲ್ಯಾಂಗ್ವೇಜ್ ಥ್ರೂ ಮೀನಿಂಗ್ಫುಲ್ ಕಮ್ಯುನಿಕೇಷನ್ ಅಂತ ಇದೆ. ಸೊ ಇಲ್ಲಿ ಈ ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಸೊ ನೋಡಿ, ಆಪ್ಷನ್ ಎ, ಬಿ, ಸಿ, ಡಿ ಈ 4 ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಬಿ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು 48ನೇ ಒಂದು ಪ್ರಶ್ನೆ, ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿಫರ್ಸ್ ಫ್ರಮ್ ಲ್ಯಾಂಗ್ವೇಜ್ ಲರ್ನಿಂಗ್, ಇನ್ ದ್ಯಾಟ್ ಅಕ್ವಿಸಿಷನ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಅಕ್ವಿಸಿಷನ್ ಅಂದರೆ ಏನು ಅಂತ. ಸೊ ಇಲ್ಲಿ ನ್ಯಾಚುರಲ್ ಆ್ಯಂಡ್ ಸಬ್ಕಾನ್ಷಿಯಸ್, ಆಪ್ಷನ್ ಬಿ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು ದ ಬೆಸ್ಟ್ ವೇ ಟು ಡೆವಲಪ್ ವೊಕ್ಯಾಬುಲರಿ ಇಸ್ ಥ್ರೂ ಡ್ಯಾಶ್. ವೊಕ್ಯಾಬುಲರಿಯನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ವೇ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ಕಾಂಟೆಕ್ಸ್ಚುವಲ್ ಯೂಸೇಜ್ ಆ್ಯಂಡ್ ಎಕ್ಸ್ಪೋಜರ್. ಆಪ್ಷನ್ 2 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 50ನೇ ಪ್ರಶ್ನೆ, ಇನ್ ಲ್ಯಾಂಗ್ವೇಜ್ ಅಸೆಸ್ಮೆಂಟ್ ರೂಬ್ರಿಕ್ ರೆಫರ್ಸ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಲ್ಯಾಂಗ್ವೇಜ್ ಅಸೆಸ್ಮೆಂಟಲ್ಲಿ ರೂಬ್ರಿಕ್ ಅನ್ನೋದು ಏನನ್ನ ರೆಫರ್ ಮಾಡುತ್ತೆ ಅಂತ. 50ನೇ ಪ್ರಶ್ನೆಗೆ ಆಪ್ಷನ್ ಎ ಅ ಗ್ರೇಡಿಂಗ್ ಸ್ಕೇಲ್ ವಿತ್ ಕ್ರೈಟೀರಿಯಾ ಅನ್ನೋದು ಆನ್ಸರ್ ಆಗುತ್ತೆ. ಸೊ ರೂಬ್ರಿಕ್ ಅನ್ನೋದು ಗ್ರೇಡಿಂಗ್ ಸ್ಕೇಲ್ ವಿತ್ ಕ್ರೈಟೀರಿಯಾನ ರೆಫರ್ ಮಾಡುತ್ತೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ ಈ ಪ್ರಶ್ನೆಗೆ. ನೆಕ್ಸ್ಟ್ 51ನೇ ಪ್ರಶ್ನೆ, ವಿಚ್ ಆಕ್ಟಿವಿಟಿ ಬೆಸ್ಟ್ ಪ್ರಮೋಟ್ಸ್ ಲಿಸ್ನಿಂಗ್ ಸ್ಕಿಲ್ಸ್ ಅಂತ ಕೇಳಿದ್ದಾರೆ. ಯಾವ ಆಕ್ಟಿವಿಟಿ ಲಿಸ್ನಿಂಗ್ ಸ್ಕಿಲ್ಸ್ನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಆಪ್ಷನ್ ಬಿ ನೋಡಿ, ಇಲ್ಲಿ ಡಿಕ್ಟೇಷನ್ ಆ್ಯಂಡ್ ಲಿಸ್ನಿಂಗ್ ಟು ಸ್ಟೋರೀಸ್. ಡಿಕ್ಟೇಷನ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಉಕ್ತಲೇಖನ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಂತ್ಕೊಂಡು ನೀವು ಏನಾದರೂ ಒಂದು ವರ್ಡ್ನ ಹೇಳ್ತಿದ್ರೆ ಮಕ್ಕಳು ಅದನ್ನು ನೋಡ್ದೇ ಬರಿಬೇಕಾಗುತ್ತೆ. ಸೊ ಡಿಕ್ಟೇಷನ್ ಕೊಡೋದು ಮತ್ತು ಲಿಸ್ನಿಂಗ್ ಟು ಸ್ಟೋರೀಸ್, ಕಥೆಗಳನ್ನು ಕೇಳೋದು. ಸೊ ಆಪ್ಷನ್ ಬಿ. ನೆಕ್ಸ್ಟು ಫೋನಿಕ್ಸ್ ಇನ್ಸ್ಟ್ರಕ್ಷನ್ ಹೆಲ್ಪ್ಸ್ ಚಿಲ್ಡ್ರನ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಫೋನಿಕ್ಸ್ ಇನ್ಸ್ಟ್ರಕ್ಷನ್ ಹೆಲ್ಪ್ಸ್ ಚಿಲ್ಡ್ರನ್ಸ್ ಟು ಡ್ಯಾಶ್ ಅಂತ. ಸೊ 52ನೇ ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಡಿಕೋಡ್ ವರ್ಡ್ಸ್ ಬೈ ರೆಕಗ್ನೈಸಿಂಗ್ ಸೌಂಡ್ ಲೆಟರ್ಸ್ ರಿಲೇಷನ್ಶಿಪ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಇದಕ್ಕೆ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು ವಾಟ್ ಈಸ್ ದ ಪರ್ಪಸ್ ಆಫ್ ಪೀರ್ ಫೀಡ್ಬ್ಯಾಕ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್. ಸೊ ಪೀರ್ ಫೀಡ್ಬ್ಯಾಕ್ನ ಒಂದು ಪರ್ಪಸ್ ಏನು ಯಾವುದರಲ್ಲಿ, ಲ್ಯಾಂಗ್ವೇಜ್ ಲರ್ನಿಂಗಲ್ಲಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಬಿ ಟು ಪ್ರಮೋಟ್ ಕೊಲಾಬರೇಟಿವ್ ಲರ್ನಿಂಗ್ ಆ್ಯಂಡ್ ಇಂಪ್ರೂವ್ಮೆಂಟ್. ಸಹಕಾರ ಕಲಿಕೆ, ಕೊಲಾಬರೇಟಿವ್ ಲರ್ನಿಂಗ್ ಅಂದರೆ ಸಹಕಾರ ಕಲಿಕೆಗೆ ಇದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಪೀರ್ ಫೀಡ್ಬ್ಯಾಕ್ನ ಒಂದು ಪರ್ಪಸ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಸರಿಯಾದ ಒಂದು ಉತ್ತರ ಆಗುತ್ತೆ. ನೆಕ್ಸ್ಟು ಎಕ್ಸ್ಟೆನ್ಸಿವ್ ರೀಡಿಂಗ್ ಹೆಲ್ಪ್ಸ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಪ್ಷನ್ ಬಿ ಓವರ್ ಆಲ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆ್ಯಂಡ್ ಫ್ಲೂಯೆನ್ಸಿ ಅನ್ನೋದು ಆನ್ಸರ್. ಇನ್ನು 55ನೇ ಒಂದು ಪ್ರಶ್ನೆ, ದ ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್ ಎಂಪಸೈಸಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ದ ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್ ಎಂಪಸೈಸಸ್ ಡ್ಯಾಶ್ ಅಂತ. ಸೊ ಇದಕ್ಕೆ ಸರಿಯಾಗಿರುವಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಲರ್ನಿಂಗ್ ಲ್ಯಾಂಗ್ವೇಜ್ ಆಸ್ ಅ ಹೋಲ್ ಇನ್ ಮೀನಿಂಗ್ಫುಲ್ ಕಾಂಟೆಕ್ಸ್ಟ್ಸ್ ಅಂತ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಬಿ. ನೆಕ್ಸ್ಟು ಸೊ ಇದು ಬಂದ್ಬಿಟ್ಟು ಲಿಟರೇಚರ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಅಂತ ಇದೆ. ಸೊ ಇದೇನಪ್ಪ ಅಂದರೆ ಒಂದು ಪೋಯಮ್ನ ಕೊಟ್ಟಿದ್ದಾರೆ. ಸೊ ಆ ಪೋಯಮ್ನ ನೋಡಿಬಿಟ್ಟು ನಾವೇನು ಮಾಡಬೇಕಾಗುತ್ತೆ, ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಪೊಯೆಟ್ರಿ ಆಯಿತಾ. ಸೊ ಇಲ್ಲಿ ಈ ಪೊಯಮ್ನ ಓದ್ಕೋಬೇಕಾಗುತ್ತೆ. ಈ ಪೊಯಮ್ ಏನಿದೆ, ದ ರೇನ್ಬೋ ಬೈ ವಿಲಿಯಂ ವರ್ಡ್ಸ್ವರ್ತ್. ಮೈ ಹಾರ್ಟ್ ಲೀಪ್ಸ್ ಅಪ್ ವೆನ್ ಐ ಬಿಹೋಲ್ಡ್ a rainbow in the sky. So was it when my life began? So is it now I am a man? So be it when I shall grow old or let me die ಅಂತ ಇದೆ.
ಸೊ ಈ ಒಂದು ಪೊಯೆಟ್ರಿ ಬಗ್ಗೆ ಏನು ಪ್ರಶ್ನೆಯನ್ನು ಕೇಳಿದ್ದಾರೆ, ಏನು ಕೇಳಿದ್ದಾರೆ, ವಾಟ್ ಮೇಕ್ಸ್ ದ ಪೊಯೆಟ್ಸ್ ಹಾರ್ಟ್ ಲೀಪ್ ಅಪ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಬಿ ಸೀಯಿಂಗ್ ಅ ರೈನ್ಬೋ ಅನ್ನೋದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ದ ಪೊಯೆಟ್ ಹ್ಯಾಸ್ ಫೆಲ್ಟ್ ದಿಸ್ ಜಾಯ್ ಡ್ಯಾಶ್ ಅಂತ ಕೇಳಿದ್ದಾರೆ, ಥ್ರೂ ಔಟ್ ಹಿಸ್ ಲೈಫ್ ಫ್ರಮ್ ಚೈಲ್ಡ್ಹುಡ್ ಟು ಅಡಲ್ಟ್ಹುಡ್. ದ ಪೊಯೆಟ್ ಹ್ಯಾಸ್ ಫೆಲ್ಟ್ ದಿಸ್ ಜಾಯ್ ಥ್ರೂ ಔಟ್ ಹಿಸ್ ಲೈಫ್ ಫ್ರಮ್ ಚೈಲ್ಡ್ಹುಡ್ ಟು ಅಡಲ್ಟ್ಹುಡ್. ನೆಕ್ಸ್ಟ್ 58ನೇ ಪ್ರಶ್ನೆ, ವಾಟ್ ಡಸ್ ದ ಪೊಯೆಟ್ ವಿಶ್ ಫಾರ್ ಹಿಸ್ ಓಲ್ಡ್ ಏಜ್ ಅಂತ ಕೇಳಿದ್ದಾರೆ, ಟು ಕಂಟಿನ್ಯೂ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಜಾಯ್ ಆರ್ ಎಲ್ಸ್ ಡೈ ಅನ್ನೋದು. ಸೊ ಆಪ್ಷನ್ ಬಿ ಆನ್ಸರ್ ಆಗುತ್ತೆ, ಆಯ್ತಾ. ನೆಕ್ಸ್ಟ್ ದ ಪ್ರೇಸ್ ಮೈ ಹಾರ್ಟ್ ಲೀಪ್ಸ್ ಅಪ್ ಸಜೆಸ್ಟ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ದ ಪ್ರೇಸ್ ಮೈ ಹಾರ್ಟ್ ಲೀಪ್ಸ್ ಅಪ್ ಅನ್ನೋದು ಏನನ್ನು ಸಜೆಸ್ಟ್ ಮಾಡುತ್ತೆ ಅಂತ, ಆಯ್ತಾ. ಸೊ ಇಲ್ಲಿ 59ನೇ ಪ್ರಶ್ನೆ, ಆಪ್ಷನ್ ಬಿ ಗ್ರೇಟ್ ಜಾಯ್ ಆ್ಯಂಡ್ ಎಕ್ಸೈಟ್ಮೆಂಟ್ ಅನ್ನು ಇದೇನು ಮಾಡುತ್ತೆ, ಇಂಡಿಕೇಟ್ ಮಾಡುತ್ತೆ ಅಂತ. ಸೊ ಆಪ್ಷನ್ ಬಿ. ನೆಕ್ಸ್ಟು ದ ಸೆಂಟ್ರಲ್ ಥೀಮ್ ಆಫ್ ದಿಸ್ ಪೊಯಮ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ಅಪ್ರಿಸಿಯೇಷನ್ ಆಫ್ ನೇಚರ್ಸ್ ಬ್ಯೂಟಿ ಥ್ರೂ ಔಟ್ ಲೈಫ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ. ಸೊ ಇದಿಷ್ಟು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ, ಆಯಿತಾ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಪೆಡಗಾಗಿ ಮಕ್ಕಳ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ, ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ನಾನು ಪ್ರಶ್ನೆಗಳನ್ನ ಬೇಗ ಹೇಳ್ಕೊಂಡು ಹೋಗ್ತೀನಿ. ಸೊ ನೀವು ಕೂಡ ಅನಲೈಸ್ ಮಾಡ್ಕೊತಾ ಹೋಗಿ ಎಷ್ಟು ಪ್ರಶ್ನೆಗೆ ನೀವು ಉತ್ತರವನ್ನು ಮಾಡ್ತೀರಾ, ಇನ್ನು ಎಷ್ಟು ರೆಡಿ ಆಗಬೇಕು ಇನ್ನು ಉಳಿದಿರೋ 3 ದಿನದಲ್ಲಿ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಪಿಯಾಜೆ ಸಿದ್ಧಾಂತವು ಮುಖ್ಯವಾಗಿ ಸಂಬಂಧಿಸಿದೆ ಡ್ಯಾಶ್, ಯಾವುದಕ್ಕೆ ಸಂಬಂಧಿಸಿದೆ, ಕಾಗ್ನಿಟಿವ್ ಡೆವಲಪ್ಮೆಂಟ್, ಆಪ್ಷನ್ ಬಿ ಅರಿವಿನ ಬೆಳವಣಿಗೆಗೆ ಸಂಬಂಧಿಸಿರುವಂಥದ್ದು. ನೆಕ್ಸ್ಟು ಪಿಯಾಜೆ ಪ್ರಕಾರ ಸ್ಥೂಲ ಕ್ರಿಯಾತ್ಮಕ ಹಂತ ಯಾವ ವಯಸ್ಸಿನಲ್ಲಿ ಆರಂಭ ಆಗುತ್ತೆ ಅಂತ ಕೇಳಿದ್ದಾರೆ, ಸ್ಥೂಲ ಕ್ರಿಯಾತ್ಮಕ ಹಂತ. ಸೊ ಇಲ್ಲಿ ಯಾವ ಏಜಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಬಿ 7 to 11 years ಅನ್ನೋದು ಆನ್ಸರ್ ಆಗುತ್ತೆ, 7 ರಿಂದ 11 ವರ್ಷ. ಸ್ಕ್ಯಾಫೋಲ್ಡಿಂಗ್ ಪರಿಕಲ್ಪನೆಯನ್ನು ಯಾವ ಸಿದ್ಧಾಂತಿ ಪ್ರತಿಪಾದಿಸಿದರು, ಯಾವ ಮನೋವಿಜ್ಞಾನಿ ಅಥವಾ ಯಾವ ಸಿದ್ಧಾಂತಿ ಪ್ರತಿಪಾದಿಸ್ತಾರೆ ಒಂದು ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಅಂತ ಹೇಳಿದ್ರೆ ಆಪ್ಷನ್ ಎ ಬ್ರೂನರ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಬುದ್ಧಾಂಕ ಅಂದರೆ IQ ಇಂಟೆಲಿಜೆನ್ಸ್, IQ ಅನ್ನು ಯಾವುದರ ಅನುಪಾತ, IQ ಅನ್ನೋದು ಯಾವುದರ ಒಂದು ಅನುಪಾತ ಆಗಿರುತ್ತೆ, ಬುದ್ಧಾಂಕ ಎಂಬುದು ಯಾವುದರ ಒಂದು ಅನುಪಾತ ಅಂತ. ಸೊ 64th ಕ್ವೆಶ್ಚನ್ ಬಂದ್ಬಿಟ್ಟು ಆಪ್ಷನ್ ಬಿ ಮೆಂಟಲ್ ಏಜ್ ಟು ಕ್ರೋನಾಲಜಿಕಲ್ ಏಜ್ ಇಂಟು 100. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಇದ್ರ ಬಗ್ಗೆ ಬಹಳಷ್ಟು ಕ್ವೆಶನ್ಸ್ಗಳನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಮಾಡಿದ್ದೀನಿ, ಸೊ ನೀವು ನೋಡ್ಬೋದು. ಸೊ ಮೆಂಟಲ್ ಏಜ್ ಅಂದರೆ ಮಾನಸಿಕ ವಯಸ್ಸು, ಕ್ರೋನಾಲಜಿಕಲ್ ಏಜ್ ಅಂತಂದರೆ ದೈಹಿಕ ವಯಸ್ಸು ಇಂಟು 100, ಆಯಿತಾ. ಸೊ ನೆಕ್ಸ್ಟು ಗಾರ್ಡ್ನರ್ನ ಬಹುಬುದ್ಧಿಮತ್ತೆ ಸಿದ್ಧಾಂತದಲ್ಲಿ ಯಾವುದು ಬುದ್ಧಿಮತ್ತೆಯ ಪ್ರಕಾರವಲ್ಲ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಡಿಜಿಟಲ್ ಬುದ್ಧಿಮತ್ತೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಇದು ನಾಟ್ ಇನ್ ಗಾರ್ಡ್ನರ್ಸ್ ಥಿಯರಿ, ಆಯಿತಾ. ಸೊ ಆಪ್ಷನ್ ಸಿ ಡಿಜಿಟಲ್ ಇಂಟೆಲಿಜೆನ್ಸ್. ನೆಕ್ಸ್ಟು 66ನೇ ಪ್ರಶ್ನೆ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಮುಖ್ಯವಾಗಿ ಪರಿಣಾಮ ಬೀರೋದು ಯಾವುದ್ರ ಮೇಲೆ ಅಂತ, ದೈಹಿಕ ಬೆಳವಣಿಗೆ, ಸಾಮಾಜಿಕ ಸಂವಹನ ಮತ್ತು ಸಂವಾದ, ಕೇವಲ ಮಾತು, ದೃಷ್ಟಿ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ಸಾಮಾಜಿಕ ಸಂವಹನ ಮತ್ತು ಸಂವಾದ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ವೈಗೋಟ್ಸ್ಕಿ ಪ್ರಕಾರ ಕಲಿಕೆ ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ವೈಗೋಟ್ಸ್ಕಿ ಅವರ ಪ್ರಕಾರ ಕಲಿಕೆ ಅಂತಕ್ಕಂಥದ್ದು ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಪ್ರಾಸೆಸ್, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರತಿಕ್ರಿಯೆ ಆಗಿರುತ್ತೆ. ನೆಕ್ಸ್ಟು ಶಿಕ್ಷಣದಲ್ಲಿ ಸನ್ನದ್ಧತೆ ಎಂಬ ಪದವು ಸೂಚಿಸುವುದು ಯಾವುದನ್ನ ಅಂತ ಕೇಳಿದ್ರು, ಯಾವುದನ್ನ ಇಂಡಿಕೇಟ್ ಮಾಡುತ್ತೆ ಅಂತ. ಸೊ ಇದಕ್ಕೆ ಆಪ್ಷನ್ ಬಿ ನೋಡಿ, ಇಲ್ಲಿ ಕಲಿಕೆಗಾಗಿ ಮಗುವಿನ ಬೆಳವಣಿಗೆ ಸಿದ್ಧತೆ ಅನ್ನೋದು ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟು ಮಾಸ್ಲೋ ಶ್ರೇಣಿಯಲ್ಲಿ ಯಾವ ಅಗತ್ಯವು ಮೇಲೆ ಇದೆ ಅಂತ ಕೇಳಿದ್ದಾರೆ. ಸೊ 69ನೇ ಪ್ರಶ್ನೆಗೆ ನೋಡಿ, ಇಲ್ಲಿ ಸುರಕ್ಷತೆ ಅಗತ್ಯ, ಶಾರೀರಿಕ ಅಗತ್ಯ, ಆತ್ಮ ಸಾಕ್ಷಾತ್ಕಾರ, ಸಾಮಾಜಿಕ ಅಗತ್ಯಗಳು ಅಂತ. ಸೊ ಆಪ್ಷನ್ ಸಿ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಆತ್ಮಸಾತ್ ಮಾಡಿಕೊಳ್ಳುವಿಕೆ ಮತ್ತು ಹೊಂದಾಣಿಕೆ, ಅಸಿಮಿಲೇಷನ್ ಆ್ಯಂಡ್ ಅಕೊಮೊಡೇಷನ್ ಆರ್ ಕಾನ್ಸೆಪ್ಟ್ಸ್ ರಿಲೇಟೆಡ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದು ಯಾವುದಕ್ಕೆ ಸಂಬಂಧಿಸಿರೋದು ಅಂತ ಫ್ರಾಯ್ಡ್ ಸಿದ್ಧಾಂತ, ಪಿಯಾಜೆ ಸಿದ್ಧಾಂತ, ಸ್ಕಿನ್ನರ್ ಸಿದ್ಧಾಂತ, ಎರಿಕ್ಸನ್ ಸಿದ್ಧಾಂತ ಅಂತ ಇದೆ. ಸೊ 70ನೇ ಪ್ರಶ್ನೆಗೆ ಆಪ್ಷನ್ ಬಿ ಪಿಯಾಜೆ ಅವರ ಒಂದು ಸಿದ್ಧಾಂತದಲ್ಲಿ ಬರುವಂಥದ್ದು ಆಪ್ಷನ್ ಬಿ. ನೆಕ್ಸ್ಟ್ ಬಾಹ್ಯ ಪ್ರೇರಣೆಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಸೊ ಬಾಹ್ಯ ಪ್ರೇರಣೆಗೆ ಉದಾಹರಣೆ ಅಂತ ಬಂದಾಗ ಆಪ್ಷನ್ ಬಿ ಬಹುಮಾನಗಳು ಮತ್ತು ಅಂಕ ಗಳಿಕೆಗಾಗಿ ಕಲಿಯೋದು ಅನ್ನೋದು ಆನ್ಸರ್ ಆಗುತ್ತೆ, ಆಪ್ಷನ್ ಬಿ. ಸೊ ನೆಕ್ಸ್ಟು ಶಿಕ್ಷಣದಲ್ಲಿ ಲಿಂಗ ರೂಢಿಗಳನ್ನು ಕಡಿಮೆ ಮಾಡಬಹುದು, ಹೇಗೆ ಕಡಿಮೆ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ನೋಡಿ, ಇಲ್ಲಿ ಆಪ್ಷನ್ ಎ
ಆಪ್ಷನ್ ಎ ಏನಿದೆ, ಲಿಂಗ ಸಂವೇದನಾ ಪಠ್ಯಕ್ರಮ ಮತ್ತು ಸಮಾನ ಅವಕಾಶಗಳನ್ನ ನೀಡೋದ್ರಿಂದ ನಾವು ಲಿಂಗ ರೂಢಿಗಳನ್ನ ಕಡಿಮೆ ಮಾಡಬಹುದು ಅಂತ. ಸೊ ಆಪ್ಷನ್ ಎ ಸರಿಯಾದ ಒಂದು ಉತ್ತರ ಆಗಿರುತ್ತೆ. ನೆಕ್ಸ್ಟು, ಬ್ಲೂಮ್ ವರ್ಗೀಕರಣವು ಅರಿವಿನ ಕ್ಷೇತ್ರದಲ್ಲಿ ಎಷ್ಟು ಹಂತಗಳನ್ನ ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಬ್ಲೂಮ್ನ ಒಂದು ವರ್ಗೀಕರಣ ಎಷ್ಟು ಕ್ಷೇತ್ರಗಳನ್ನ ಒಳಗೊಂಡಿದೆ? ಹಾಗಾದ್ರೆ ಆಪ್ಷನ್ ಸಿ 6 ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನಾಲೆಡ್ಜ್, ಕಾಂಪ್ರಿಹೆನ್ಷನ್, ಅಪ್ಲಿಕೇಶನ್, ಅನಾಲಿಸಿಸ್, ಸಿಂಥೆಸಿಸ್ ಮತ್ತೆ ಇವ್ಯಾಲ್ಯೂಯೇಷನ್. ಸೊ 6 ಹಂತಗಳನ್ನ ಒಳಗೊಂಡಿರುವಂಥದ್ದು. ನೆಕ್ಸ್ಟು 74ನೇ ಒಂದು ಪ್ರಶ್ನೆ, ಪ್ರಗತಿಶೀಲ ಶಿಕ್ಷಣವು ಒತ್ತು ನೀಡುವುದು ಯಾವುದಕ್ಕೆ ಅಂತ ಕೇಳಿದ್ದಾರೆ. ಯಾವುದಕ್ಕೆ ಪ್ರಗತಿಪರ ಶಿಕ್ಷಣ ಒತ್ತು ನೀಡುತ್ತೆ ಅಂತ ಹೇಳಿಬಿಟ್ಟು. ಸೊ ಆಪ್ಷನ್ ಬಿ ನೋಡಿ, ಇಲ್ಲಿ ಮಾಡುವುದರ ಮೂಲಕ ಕಲಿಕೆ ಮತ್ತು ಅನುಭವ ಕಲಿಕೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ, ಆಪ್ಷನ್ ಬಿ. ನೆಕ್ಸ್ಟ್ 75ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ RTE ಕಾಯ್ದೆ 2009 ಪ್ರಕಾರ ಪ್ರಾಥಮಿಕ ತರಗತಿಗಳಿಗೆ ವಿದ್ಯಾರ್ಥಿ ಶಿಕ್ಷಕ ಅನುಪಾತ ಇರಬೇಕು, ಎಷ್ಟಿರಬೇಕು ಅಂತ ಹೇಳ್ಬಿಟ್ಟು ಕೇಳಿರೋದು. ಸೊ 75ನೇ ಪ್ರಶ್ನೆಗೆ ಆಪ್ಷನ್ ಬಿ 30:1. ಸೊ 30:1 ಅನುಪಾತ ಇರಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ, ಕಲಿಕೆ ವಿಕಲಾಂಗತೆಗಳು ಯಾವ್ಯಾವುದು? ಕಲಿಕೆ ವಿಕಲಾಂಗತೆಗಳು ಏನಾಗಿದೆ, ಇಲ್ಲಿ ಏನಾಗ್ತಿದೆ ಅಂತ ಹೇಳಿ ಕೇಳಿದ್ದಾರೆ. ಕಲಿಕೆ ವಿಕಲಾಂಗತೆಗಳು ಅಂತ ಬಂದಾಗ ಆಪ್ಷನ್ ಬಿ ನೋಡಿ, ಇಲ್ಲಿ ನಿರ್ದಿಷ್ಟ ಕೌಶಲ್ಯಗಳ ಮೇಲೆ ಪರಿಣಾಮ ಬೀರುವ ನರವೈಜ್ಞಾನಿಕ ಅಸ್ವಸ್ಥತೆಗಳು. ಸೊ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು, ಮಗುವಿನ ಅರಿವಿನ ಬೆಳವಣಿಗೆಯ ಉತ್ತಮ ಸೂಚಕವೆಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ದ ಬೆಸ್ಟ್ ಇಂಡಿಕೇಟರ್ ಆಫ್ ಅ ಚೈಲ್ಡ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಇಸ್ ಡ್ಯಾಶ್ ಅಂತ. ಸೊ ಆಪ್ಷನ್ ಬಿ ನೋಡಿ, ಇಲ್ಲಿ ಸಮಸ್ಯೆ ಪರಿಹಾರ ಮತ್ತು ಚಿಂತನಾ ಸಾಮರ್ಥ್ಯಗಳು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಇನ್ನು 78ನೇ ಒಂದು ಪ್ರಶ್ನೆ, ಸಾಮಾಜೀಕರಣವು ಪ್ರಾಥಮಿಕವಾಗಿ ಸಂಭವಿಸುವುದು ಡ್ಯಾಶ್ ಅಂತ ಕೇಳಿದರೆ. ಸೋಷಿಯಲೈಸೇಷನ್ ಪ್ರೈಮರಿಲಿ ಅಕ್ಯೂಸ್ ಥ್ರೂ ಡ್ಯಾಶ್ ಅಂತ ಹೇಳ್ಬಿಟ್ಟು. ಸೊ 78ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಬಿ ನೋಡಿ, ಇಲ್ಲಿ ಕುಟುಂಬ, ಗೆಳೆಯರು, ಸಮಾಜದೊಂದಿಗೆ ಸಂವಹನ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಇಂಟರಾಕ್ಷನ್ ವಿತ್ ಫ್ಯಾಮಿಲಿ, ಪೀರ್ಸ್ ಆ್ಯಂಡ್ ಸೊಸೈಟಿ. ಸೊ ಪೀರ್ಸ್ ಅಂತ ಹೇಳಿದ್ರೆ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ, ಗೆಳೆಯರು ಅಥವಾ ಗೆಳೆಯರ ಬಳಗ, ಸ್ನೇಹಿತರ ಗುಂಪು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್, ರಚನಾತ್ಮಕ ಮೌಲ್ಯಮಾಪನವನ್ನು ನಡೆಸಲಾಗುತ್ತದೆ. ಯಾವಾಗ ರಚನಾತ್ಮಕ ಮೌಲ್ಯಮಾಪನವನ್ನು ನಡೆಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ 79th ಕ್ವೆಶ್ಚನ್, ಕಂಟಿನ್ಯೂಸ್ಲಿ ಡ್ಯೂರಿಂಗ್ ದ ಲರ್ನಿಂಗ್ ಪ್ರೋಸೆಸ್ ಅಂತಂದರೆ ಕಲಿಕಾ ಪ್ರಕ್ರಿಯೆ ಸಮಯದಲ್ಲಿ ನಿರಂತರವಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟನ್ನು ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಆಪ್ಷನ್ ಬಿ. ನೆಕ್ಸ್ಟು, ಮಗುವಿನ ಬೆಳವಣಿಗೆಗೆ ಯಾವ ಪೋಷಕ ಶೈಲಿ ಅತ್ಯಂತ ಪರಿಣಾಮಕಾರಿ ಅಂತ ಕೇಳಿದ್ದಾರೆ. ಸೊ ವಿಚ್ ಪ್ಯಾರೆಂಟಿಂಗ್ ಸ್ಟೈಲ್ ಇಸ್ ಮೋಸ್ಟ್ ಎಫೆಕ್ಟಿವ್ ಫಾರ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು 80 ಕ್ವೆಶ್ಚನ್ಗೆ. ಸೊ ಅಧಿಕಾರಯುತ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ, ಆಪ್ಷನ್ ಸಿ. ನೆಕ್ಸ್ಟ್, ಗಮನ ಕೊರತೆ, ಅತಿ ಚಟುವಟಿಕೆ, ಅಸ್ವಸ್ಥತೆ ಗುಣಲಕ್ಷಣಗಳು. ಗಮನ ಕೊರತೆ, ಅತಿ ಚಟುವಟಿಕೆ ಯಾವ ಒಂದು ಡಿಸಾರ್ಡರ್ನ ಒಂದು ಗುಣಲಕ್ಷಣಗಳು ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಎ ಬಿ ಸಿ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಪ್ರಶ್ನೆಗೆ ಆಪ್ಷನ್ ಬಿ, ಗಮನರಹಿತತೆ, ಅತಿ ಚಟುವಟಿಕೆ ಮತ್ತು ಆವೇಗಶೀಲತೆ ಅನ್ನೋದು ಆನ್ಸರ್ ಆಗುತ್ತೆ, ಆಪ್ಷನ್ ಬಿ. ನೆಕ್ಸ್ಟ್ ನೋಡಿ, ಇಲ್ಲಿ 82ನೇ ಪ್ರಶ್ನೆ, ಸಮವಯಸ್ಕ ಗುಂಪಿನ ಪ್ರಭಾವವು ಅತ್ಯಂತ ಪ್ರಬಲವಾಗಿರುವುದು ಯಾವಾಗ ಅಂತ ಕೇಳಿದ್ದಾರೆ. ಸೊ ಪೀರ್ ಗ್ರೂಪ್ ಇನ್ಫ್ಲೂಯೆನ್ಸ್ ಇಸ್ ಸ್ಟ್ರಾಂಗೆಸ್ಟ್ ಡ್ಯೂರಿಂಗ್ ಡ್ಯಾಶ್ ಅಂತ. ಸೊ ಈ ಒಂದು ಕ್ವೆಶನ್ಗೆ ಆನ್ಸರ್ ನೋಡಿ, ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಶೈಶವಾವಸ್ಥೆ, ಆರಂಭಿಕ ಬಾಲ್ಯ, ಹದಿಹರೆಯ ಮತ್ತು ವಯಸ್ಕತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಹದಿಹರೆಯತೆ ಅಥವಾ ಎಡಾಲ್ಸೆನ್ಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಜೀನ್ ಪಿಯಾಜೆ ತಮ್ಮ ಸಂಶೋಧನೆಗೆ ಯಾವ ವಿಧಾನವನ್ನು ಬಳಸ್ತಾ ಇದ್ರು ಅಂತ ಕೇಳಿದ್ದಾರೆ. ಸೊ ಯಾವ ಮೆಥಡನ್ನು ಬಳಸ್ತಾ ಇದ್ರು ಜೀನ್ ಪಿಯಾಜೆ ಅವರು ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ ಬಿ ನೋಡಿ, ಇಲ್ಲಿ ಕ್ಲಿನಿಕಲ್ ಸಂದರ್ಶನ ವಿಧಾನ ಅಥವಾ ಕ್ಲಿನಿಕಲ್ ಇಂಟರ್ವ್ಯೂ ಮೆಥಡ್ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 84ನೇ ಪ್ರಶ್ನೆ, ರಚನಾವಾದಿ ವಿಧಾನವು ನಂಬುವುದು ಜ್ಞಾನವು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಬಿಲೀವ್ಸ್ ದಟ್ ನಾಲೆಡ್ಜ್ ಇಸ್ ಡ್ಯಾಶ್ ಅಂತ. ಯಾವ ಜ್ಞಾನವನ್ನು ನಂಬತ್ತೆ ಅಂತ ಹೇಳ್ಬಿಟ್ಟು 84ನೇ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ನೋಡಿ, ಇಲ್ಲಿ ಕಲಿಯುವವರಿಂದ ಸಕ್ರಿಯವಾಗಿ ನಿರ್ಮಿಸಲ್ಪಡುತ್ತದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ಕಲಿಕೆಯ ವರ್ಗಾವಣೆ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಕಲಿಕೆಯ ವರ್ಗಾವಣೆ ಅಂತ ಹೇಳಿದ್ರೆ ಏನು, ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ರೆಫರ್ಸ್ ಟು ಅಂತ. ಸೊ ಆಪ್ಷನ್ ಬಿ ಕಲಿತ ಕೌಶಲ್ಯಗಳನ್ನು ಹೊಸ ಸನ್ನಿವೇಶಗಳಿಗೆ ಅನ್ವಯಿಸುವುದು, ಅಪ್ಲೈಯಿಂಗ್ ಲರ್ನ್ಡ್ ಸ್ಕಿಲ್ಸ್ ಟು ನ್ಯೂ ಸಿಚುವೇಶನ್ಸ್ ಅನ್ನೋದು. ಸೊ ಆಪ್ಷನ್ ಬಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ. 86ನೇ ಒಂದು ಪ್ರಶ್ನೆ, ಎಮೋಷನಲ್ ಇಂಟೆಲಿಜೆನ್ಸ್ ಇನ್ಕ್ಲೂಡ್ಸ್ ಡ್ಯಾಶ್ ಅಂತಂದರೆ ಭಾವನಾತ್ಮಕ ಬುದ್ಧಿವಂತಿಕೆ ಏನನ್ನ ಒಳಗೊಂಡಿದೆ ಅನ್ನೋದು. ಸೊ ಇಲ್ಲಿ ಆಪ್ಷನ್ ಬಿ ನೋಡಿ, ಇಲ್ಲಿ ಸೆಲ್ಫ್ ಅವೇರ್ನೆಸ್, ಎಂಪತಿ ಆ್ಯಂಡ್ ಸೋಷಿಯಲ್ ಸ್ಕಿಲ್ಸ್, ಅರಿವು, ಸಹಾನುಭೂತಿ ಮತ್ತು ಸಾಮಾಜಿಕ ಕೌಶಲ್ಯಗಳು ಅಂತ.
ನೆಕ್ಸ್ಟು 87ನೇ ಒಂದು ಪ್ರಶ್ನೆ, ಸಮಾವೇಶದ ಶಿಕ್ಷಣದ ಗುರಿ ಡ್ಯಾಶ್ ಅಂತ ಕೇಳಿದ್ದಾರೆ. ಸಮಾವೇಶದ ಶಿಕ್ಷಣದ ಗುರಿ ಅಂತ ಬಂದಾಗ ಆಪ್ಷನ್ ಬಿ, ಎಲ್ಲ ಮಕ್ಕಳಿಗೆ ಒಟ್ಟಿಗೆ ಶಿಕ್ಷಣ ನೀಡುವುದು, ಪ್ರೊವೈಡ್ ಎಜುಕೇಶನ್ ಟು ಆಲ್ ಚಿಲ್ಡ್ರನ್ ಟುಗೆದರ್ ಅನ್ನೋದು ಆನ್ಸರ್ ಆಗುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ಮೆಮೊರಿ ಕ್ಯಾನ್ ಬಿ ಇಂಪ್ರೂವ್ಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಅಂದರೆ ಸ್ಮರಣೆಯನ್ನು ಸುಧಾರಿಸಬಹುದು, ಸ್ಮರಣೆಯಿಂದ ಹೇಗೆ ಸುಧಾರಿಸಬಹುದು ಅಂತ ಹೇಳಿಬಿಟ್ಟು. ಸೊ ಆಪ್ಷನ್ಸ್ನ ನಾವು ಈ ರೀತಿ ನೋಡ್ತಾ ಹೋಗ್ಬೋದು. ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಅರ್ಥಪೂರ್ಣ ಕಲಿಕೆ, ಪುನರಾವರ್ತನೆ ಮತ್ತು ಸ್ಮರಣ ತಂತ್ರಗಳು. ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಪೋಷಿಸಬಹುದು. ಹೇಗೆ ಪೋಷಿಸಬಹುದು ಮಕ್ಕಳಲ್ಲಿ ಸೃಜನಶೀಲತೆಯನ್ನು? ಆಪ್ಷನ್ ಬಿ, ಅನ್ವೇಷಿಸಲು ಮತ್ತು ಪ್ರಯೋಗಿಸಲು ಸ್ವಾತಂತ್ರ್ಯವನ್ನ ನೀಡೋದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಪ್ರೊವೈಡಿಂಗ್ ಫ್ರೀಡಮ್ ಟು ಎಕ್ಸ್ಪ್ಲೋರ್ ಅಂಡ್ ಎಕ್ಸ್ಪಿರಿಮೆಂಟ್ ಅಂತ. ಇನ್ನು 90ನೇ ಒಂದು ಪ್ರಶ್ನೆ, ವಿಮರ್ಶಾತ್ಮಕ ಚಿಂತನೆಯು ಒಳಗೊಂಡಿದೆ. ಕ್ರಿಟಿಕಲ್ ಥಿಂಕಿಂಗ್ ಇನ್ವಾಲ್ವ್ಸ್ ಏನನ್ನು ಒಳಗೊಂಡಿದೆ ಹಾಗಾದ್ರೆ ವಿಮರ್ಶಾತ್ಮಕ ಚಿಂತನೆ ಅಂತ ಹೇಳಿದ್ರೆ? ಆಪ್ಷನ್ ಬಿ, ವಿಶ್ಲೇಷಣೆ, ಮೌಲ್ಯಮಾಪನ ಮತ್ತು ತರ್ಕಬದ್ಧ ತೀರ್ಪುಗಳನ್ನು ಮಾಡುವುದು ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಅನಲೈಸಿಂಗ್, ಇವ್ಯಾಲ್ಯೂಯೇಟಿಂಗ್ ಆ್ಯಂಡ್ ಮೇಕಿಂಗ್ ರೀಸನ್ಡ್ ಜಡ್ಜ್ಮೆಂಟ್ಸ್ ಅಂತ. ಸೊ ಆಪ್ಷನ್ ಬಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಇದಿಷ್ಟು ಕನ್ನಡ, ಇಂಗ್ಲೀಷ್ ಮತ್ತು ಇನ್ನು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ನೀವು ತಿಳ್ಕೊಂಡ್ರಿ. ಸೊ ನೆಕ್ಸ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್ ಬಗ್ಗೆನೂ ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಆಲ್ರೆಡಿ 25 ಮಿನಿಟ್ಸ್ ಮೇಲೆ ಆಗೋಗ್ಬಿಟ್ಟಿದೆ, ನಿಮಗೂ ಕೂಡ ಬೋರ್ ಆಗ್ತಾ ಇರುತ್ತೆ. ಸೊ ಆದಷ್ಟು ಬೇಗ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.